ಮಮಕಾರದಿಂದ ಅಂತಃಕರಣಪೂರ್ವಕವಾಗಿ ಉಪದೇಶ ಮಾಡ್ತಾ ಇರತಕ್ಕಂಥ ಸಂದರ್ಭ. ತಂಗಿ, ಇವತ್ತಿನ ಸಂದರ್ಭ ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕ್ರಿವ. ಇವತ್ತಿನ ಈ ಸಂದರ್ಭಕ್ಕೂ ನಿಮ್ಮೆಲ್ಲರಿಗೂ ಒಂದು ಭಕ್ತಿಯ ನಂಟದ, ಭಕ್ತಿಯ ಸಂಬಂಧ ಅದ. ಎಲ್ಲ ಸಂಬಂಧಗಳಲ್ಲಿ ರಕ್ತ ಸಂಬಂಧ ಬಹಳ ಗಟ್ಟಿಯಾಗಿ ಅಂತ ಹೇಳ್ತಾರೆ. ಆದರೆ ಆ ರಕ್ತ ಸಂಬಂಧಕ್ಕಿಂತಲೂ ಇನ್ನೂ ಗಟ್ಟಿ ಸಂಬಂಧ ಅಂತಂದ್ರ ಅದು ಭಕ್ತಿಯ ಸಂಬಂಧ. ಇವತ್ತಿನ ಪ್ರಸಂಗಕ್ಕೂ ನಿಮಗೂ ಇರ್ತಕ್ಕಂಥ ಒಂದು ಭಕ್ತಿಯ ಸಂಬಂಧ ಅದು ಬಹಳ ಅದ್ಭುತ ಅದ. ಲಕ್ಷ್ಯ ಕೊಟ್ಟು ಕೇಳ್ರಿ. ಶಾಂತ ಮಲ್ಲಿಕಾರ್ಜುನ ದೇವಸ್ಥಾನದ ಪ್ರಾಂಗಣದಲ್ಲಿ ಗುರು ಶಿಷ್ಯರಿಬ್ಬರು ಕುಳಿತುಕೊಂಡಿದ್ದಾರೆ. ಗುರು ಆನಂದದಿಂದ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಶಿಷ್ಯ ಮೈಯೆಲ್ಲ ಕಿವಿಯಾಗಿ ಆ ಗುರುವಿನ ಉಪದೇಶವನ್ನ ಕೇಳ್ತಾ ಇದ್ದಾರೆ. ಜನ್ಮವನ್ನ ಹೊತ್ತು ಮಹಾರಾಜನಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇನೆ. ಬಹಳ ಆಶ್ಚರ್ಯ ಆತೇನೆ, ಬಹಳ ಆಶ್ಚರ್ಯ ಆತು ಗುರುವಿಗೆ. ಏನೋ ರಾಜ, ನಾಯಿಯಾಗಿರ್ತಕ್ಕಂಥ ನೀನು ಮನುಷ್ಯನಾಗಿ, ಅದರಲ್ಲಿ ಮೇಲಾಗಿ ಮಹಾರಾಜನಾಗಿ ನನ್ನ ಸನ್ನಿಧಾನಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡು ಹೇಳಕತ್ತೀಯಲ್ಲ, ಇದು ಏನನ್ನೋದು ನನಗೆ ಅರ್ಥ ಆಗಬಲ್ದು ಮಹಾರಾಜ, ಏನು ಸರಿಯಾಗಿ ತಿಳಿಸಿ ಹೇಳು. ಆವಾಗ ಆ ಮಹಾರಾಜ ಅಂತಾನೆ, ಯಪ್ಪ ಮಹಾಗುರುವೇ, ಹಿಂದಿನ ಜನ್ಮದಲ್ಲಿ ನಾನು ನಾಯಿಯಾಗಿದ್ದೆ. ಲಕ್ಷ್ಯ ಕೊಟ್ಟು ಕೇಳ್ರಿ, ಇದು ಬಹಳ ಅದ್ಭುತ ಪ್ರಸಂಗ ಅದ. ಹಿಂದಿನ ಜನ್ಮದಲ್ಲಿ ನಾನು ನಾಯಿಯಾಗಿದ್ದೆ. ನೀವು ಇದೇ ದೇವಸ್ಥಾನದ ಇದೇ ಪ್ರಾಂಗಣದಲ್ಲಿ ಆನಂದದಿಂದ ಶಿವಪೂಜೆಯನ್ನ ಮಾಡಿಕೊಂಡು ನೀವು ಪ್ರಸಾದ ಮಾಡ್ತಾ ಇದ್ರಿ. ನಾ ದೂರದಿಂದ ನಿಮ್ಮನ್ನೇ ನೋಡ್ತಾ ಕುಂತಿದ್ದೆ. ಯಾವಾಗ ನೀವು ಪ್ರಸಾದ ಮಾಡಿ ಇಲ್ಲಿಂದ ಎದ್ದು ಹೋದ್ರಿಯೋ, ನಾಯಿಯ ಜನ್ಮದಲ್ಲಿರ್ತಕ್ಕಂಥ ನಾನು ಇಲ್ಲಿಗೆ ಬಂದೆ. ನೀವು ಪ್ರಸಾದ ಮಾಡಿ ಹೋದ ನಂತರ ಉಳಿದಿರ್ತಕ್ಕಂಥ ಒಂದಿಷ್ಟು ಮಿಕ್ಕ ಪ್ರಸಾದ ಇದೇ ಜಗದೊಳಗೆ ಬಿದ್ದಿತ್ತು. ನೀವು ಉಂಡು ಬಿಟ್ಟಿರ್ತಕ್ಕಂಥ ಆ ಮಿಕ್ಕ ಪ್ರಸಾದವನ್ನ ನಾ ಸೇವಿಸಿದ ತಕ್ಷಣವೇ ನನಗೆ ಈ ನಾಯಿಯ ಜನ್ಮ ಹೋಗಿ ಮನುಷ್ಯ ಜನ್ಮ ಸಿಕ್ತು. ಅಷ್ಟೇ ಅಲ್ಲ, ಒಬ್ಬ ಮಹಾರಾಜರ ಮನೆತನದೊಳಗೆ ನಾನು ಹುಟ್ಟಿದೆ. ಪರಿಣಾಮ ಇವತ್ತು ನಾನು ಕೂಡ ಮಹಾರಾಜನಾಗಿ ನಿಮ್ಮ ದರ್ಶನಕ್ಕೆ ಬಂದಿದ್ದೇನೆ. ನಿಮಗ ಆಶ್ಚರ್ಯ ಆತು, ಆದರ ನೇಸರ ಗುರುವಿಗೆ ಆಶ್ಚರ್ಯ ಆಗ್ಲಿಲ್ಲ. ಯಾಕೋ ರಾಜ, ಒಬ್ಬ ಗುರುವಿಗೆ ಸುಳ್ಳು ಹೇಳಕತ್ತೀಯೇನೋ? ಮಿಕ್ಕ ಪ್ರಸಾದದ ಬಲದಿಂದ ನಾಯಿಯಾಗಿರ್ತಕ್ಕಂಥ ನೀನು ಮನುಷ್ಯನಾಗಿ ಮಹಾರಾಜನಾಗಿ ಬಂದಿ ಅಂತ ಹೇಳಕತ್ತೀಯಲ್ಲ, ಇದು ಶುದ್ಧ ಸುಳ್ಳು. ಮಹಾರಾಜ ಅಂತಾನೆ, ಮಹಾನುಭಾವರೇ, ನಾನ್ಯಾಕೆ ಸುಳ್ಳು ಹೇಳಿ? ಇದು ಸತ್ಯ. ರಾಜ ಸತ್ಯ ಅಂತಾನೆ, ಗುರು ಸುಳ್ಳು ಅಂತಾನೆ. ಆವಾಗ ಗುರುಗಳು ಅಂತಾರ, ಹಾಗಾದ್ರ ಇದು ಸತ್ಯವೇ ಆಗಿದ್ರ ಇದಕ್ಕೆ ಯಾರ ಸಾಕ್ಷಿ? ಇದು ಸತ್ಯವೇ ಆಗಿದ್ದಲ್ಲಿ ಇದಕ್ಕೆ ಯಾರು ಸಾಕ್ಷಿ ಅಂದಾಗ ಮಹಾರಾಜ ಅಂತಾನೆ, ಯಾವ ಶಾಂತ ಮಲ್ಲಿಕಾರ್ಜುನ ಲಿಂಗದ ಎದುರುಗಡೆನೆ ಬಿದ್ದಿರ್ತಕ್ಕಂಥ ನಿಮ್ಮ ಮಿಕ್ಕ ಪ್ರಸಾದವನ್ನ ಸೇವಿಸಿ ಇವತ್ತು ನಾನು ಮಹಾರಾಜನಾಗಿದ್ದೀನಿ. ಇದಕ್ಕೆ ಬೇರೆ ಯಾರೂ ಸಾಕ್ಷಿ ಅಲ್ಲ, ಈ ಗರ್ಭಗುಡಿಯಲ್ಲಿ ಕುಳಿತಿರ್ತಕ್ಕಂಥ ಶಾಂತ ಮಲ್ಲಿಕಾರ್ಜುನ ಲಿಂಗವೇ ಸಾಕ್ಷಿ. ಆವಾಗ ಗುರುಗಳಂತರ, ಏ ಹುಚ್ಚರಾಜ, ಇದು ಸತ್ಯವೇ ಆಗಿದ್ದಲ್ಲಿ ಈ ಶಾಂತ ಮಲ್ಲಿಕಾರ್ಜುನ ಲಿಂಗದಿಂದ ಇದು ಸತ್ಯ ಅಂತ ನೀನು ನುಡಿಸಬಲ್ಲೆಯಾ? ಶಾಂತ ಮಲ್ಲಿಕಾರ್ಜುನ ಲಿಂಗ ಇದು ಸತ್ಯ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಸಾಧ್ಯ ಏನು ಅಂತ ತಿಳ್ಕೊಂಡು ಗುರುಗಳು ಕೇಳಿದಾಗ ರಾಜ ಅಂತಾನೆ, ಇದು ಸತ್ಯವೇ ಆಗಿದೆ. ಸತ್ಯವೇ ಆಗಿದ್ದಲ್ಲಿ ಹೇ ಶಾಂತ ಮಲ್ಲಿಕಾರ್ಜುನ ಲಿಂಗವೇ, ಈ ಮಹಾಗುರುವಿನ ಮಿಕ್ಕ ಪ್ರಸಾದದಿಂದ ನಾ ಮನುಷ್ಯನಾಗಿ ಹುಟ್ಟಿ ಇವತ್ತ ಮಹಾರಾಜನಾಗಿ ಈ ಸನ್ನಿಧಾನಕ್ಕೆ ಬಂದಿದ್ದು ಸತ್ಯವೇ ಆಗಿದ್ದಲ್ಲಿ ನೀನು ಸತ್ಯ ಅಂತ ನುಡಿಬೇಕು ಅಂತ ತಿಳ್ಕೊಂಡು ಯಾವಾಗ ಮಹಾರಾಜ ಆ ಶಾಂತ ಮಲ್ಲಿಕಾರ್ಜುನ ಲಿಂಗಕ್ಕೆ ನಮಸ್ಕಾರ ಮಾಡಿ
ಕೈ ಜೋಡಿಸಿ ನಿಂತಾಗ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಆ ಶಾಂತ ಮಲ್ಲಿಕಾರ್ಜುನ ಲಿಂಗ ನುಡಿತದೆ, ಮಿಕ್ಕ ಪ್ರಸಾದದಿಂದ ಈತ ಮಹಾರಾಜನಾಗಿದ್ದು ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತ ತಿಳ್ಕೊಂಡು 3 ಸಲ ಸತ್ಯವನ್ನು ನುಡಿತು ಆ ಶಾಂತ ಮಲ್ಲಿಕಾರ್ಜುನ ಲಿಂಗ. ನಮಗೆಲ್ಲವೂ ಕೂಡ ಖುಷಿ ಆಯ್ತು. ಲಿಂಗ ನುಡಿತಲ್ಲ. ಆ ಗುರುವಿನ ಮಿಕ್ಕ ಪ್ರಸಾದದಿಂದ ನಾಯಿಯ ಜನ್ಮದಲ್ಲಿ ಇರ್ತಕ್ಕಂಥ ಒಂದು ಜೀವಿಗೆ ಮನುಷ್ಯ ಜನ್ಮ ಪ್ರಾಪ್ತಿ ಆತಲ್ಲ, ಮಹಾರಾಜನಾದಲ್ಲ ಎಂಬತಕ್ಕಂಥ ಖುಷಿ ನಮಗ. ಆದರೆ ಗುರುವಿಗೆ ಖುಷಿ ಆಗಲಿಲ್ಲ. ನೇಸರ ಗುರುವಿಗೆ, ಹೇ ಶಾಂತ ಮಲ್ಲಿಕಾರ್ಜುನ ಲಿಂಗ, ಒಬ್ಬ ಶಿವಯೋಗಿಯ ಮಿಕ್ಕ ಪ್ರಸಾದದಿಂದ ಮೋಕ್ಷ ಸಿಗತೈತೆ ಹೊರತು ಮರುಜನ್ಮ ಸಿಗೋದಿಲ್ಲ. ನೀ ಹೇಗೆ ಇದು ಸತ್ಯ 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 ಅಂತ ತಿಳ್ಕೊಂಡು ನುಡಿದಿ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಪೂಜಾ ಪರಿಕರಗಳನ್ನು ತೆಗೆದುಕೊಂಡು ಶಾಂತ ಮಲ್ಲಿಕಾರ್ಜುನ ಲಿಂಗಕ್ಕ ಎಸಿತಾ ಇದ್ದಾನೆ ಆ ನೇಸರ ಗುರು. ಅಷ್ಟೇ ಅಲ್ಲ, ಲಿಂಗವೇ ನೀನು ಇವತ್ತು ಸುಳ್ಳು ನುಡಿದಿ ಅಂತ ತಿಳ್ಕೊಂಡು ಓಡೋಡಿ ಹೋಗಿ ತನ್ನ ಮಸ್ತಕವನ್ನ ಆ ಶಾಂತ ಮಲ್ಲಿಕಾರ್ಜುನ ಲಿಂಗಕ್ಕೆ ಜೋರಾಗಿ ಅಪ್ಪಳಿಸಿದಾಗ ಅಲ್ಲೇ ಲಿಂಗೈಕ್ಯನಾಗಿ ಬಿಟ್ಟ. ಯಾರು? ನೇಸರ ಗುರು. ಇದನ್ನ ನೋಡ್ತಾ ಇರ್ತಕ್ಕಂಥ ಮರುಳ ಶಂಕರ, ಇದನ್ನ ಕಣ್ಣಾರೆ ನೋಡ್ತಾ ಇರ್ತಕ್ಕಂಥ ಮರುಳ ಶಂಕರ, ಏನಿದು? ನಾಯಿಯ ಜನ್ಮದಲ್ಲಿ ಇರ್ತಕ್ಕಂಥ ಒಂದು ಜೀವ ನನ್ನ ಗುರುವಿನ ಮಿಕ್ಕ ಪ್ರಸಾದದಿಂದ ಮನುಷ್ಯ ಜನ್ಮ ಪ್ರಾಪ್ತಿ ಆತು ಅಂತ ತಿಳ್ಕೊಂಡು ಈ ಮಹಾರಾಜ ಹೇಳ್ತಾ ಇದ್ದಾನೆ. ಅದು ಶುದ್ಧ ಸತ್ಯ ಅಂತ ತಿಳ್ಕೊಂಡು ಲಿಂಗವೂ ಕೂಡ ನುಡಿತಾ ಅದೇ. ನನ್ನ ಗುರುಗಳು ಹೇಳ್ತಾರೆ ಮಿಕ್ಕ ಪ್ರಸಾದದಿಂದ ಮೋಕ್ಷ ಸಿಗತೈತೆ ಹೊರತು ಮರು ಜನ್ಮ ಸಿಗುವುದಿಲ್ಲ ಅಂತ. ಹಾಗಾದ್ರೆ ಈ ಮಿಕ್ಕ ಪ್ರಸಾದದೊಳಗೆ ಎಂಥ ಶಕ್ತಿ ಇರಬೇಕು, ಇಂಥ ಮಿಕ್ಕ ಪ್ರಸಾದ ನನಗೆ ಎಲ್ಲಿ ಸಿಗ್ತದ ಅಂತ ತಿಳ್ಕೊಂಡು ಮರುಳ ಶಂಕರ ದೇವರು ವಿಚಾರ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ, ಅಲ್ಲಲ್ಲಿ ಕೇಳ್ತಾರೆ, ಅಲ್ಲಲ್ಲಿ ಹುಡುಕ್ತಾರೆ. ಕೊನೆಗೊಂದು ಸುಳಿವು ಸಿಗ್ತದ. ಭಾರತ ದೇಶದೊಳಗ ಕರ್ನಾಟಕ ಪ್ರಾಂತದೊಳಗ ಕಲ್ಯಾಣ ಎಂಬತಕ್ಕಂಥ ಒಂದು ರಾಜ್ಯ ಅದ. ಅಲ್ಲಿ ಒಬ್ಬ ಪ್ರಧಾನಮಂತ್ರಿ, ಅಪರೂಪದ ಪ್ರಧಾನಮಂತ್ರಿ, ಗುರುಲಿಂಗ ಜಂಗಮ ಪ್ರೇಮಿ. ಜನ ಆತನಿಗೆ ಭಕ್ತಿ ಭಾಂಡಾರಿ ಬಸವಣ್ಣ, ಜಗದ್ಗುರು ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ಅಪ್ಪ ಬಸವಣ್ಣ, ಅಣ್ಣ ಬಸವಣ್ಣ ಅಂತ ತಿಳ್ಕೊಂಡು ಕೊಂಡಾಡ್ತಾರೆ. ಆ ಬಸವಣ್ಣ ತನ್ನ ಮಹಾಮನೆಯೊಳಗ ಒಬ್ಬರನ್ನಲ್ಲ ಇಬ್ಬರನ್ನಲ್ಲ 196,000 ಜನ ಜಂಗಮರನ್ನ ನಿತ್ಯವೂ ಕೂಡ ಅವರು ಪ್ರಸಾದ ಮಾಡಿಸ್ತಾರ ಅಂತಂದ್ರ ಬಳಕ ಅಲ್ಲಿ ನನಗ ಮಿಕ್ಕ ಪ್ರಸಾದ ಸಿಗುತ್ತದ, ನಾನು ಅಲ್ಲಿಗೆ ಹೋಗ್ಬೇಕು. ಆ ಮಿಕ್ಕ ಪ್ರಸಾದವನ್ನ ಸೇವಿಸಿ ನಾನು ಮೋಕ್ಷವನ್ನ ಪಡಿಬೇಕು ಅಂತ ತಿಳ್ಕೊಂಡು ಆ ಆಫ್ಘಾನಿಸ್ತಾನದಲ್ಲಿ ಇರ್ತಕ್ಕಂಥ, ಕಳಿಂಗ ದೇಶದಲ್ಲಿ ಇರ್ತಕ್ಕಂಥ ಮರುಳ ಶಂಕರ ಎಲ್ಲಿಗೆ ಬಂದ್ರು? ಕಲ್ಯಾಣಕ್ಕೆ ಬಂದ್ರು, ಬಸವಣ್ಣನ ಕಲ್ಯಾಣಕ್ಕೆ. ನೋಡ್ತಾರೆ ಮರುಳ ಶಂಕರ ದೇವರು. ಬಸವಣ್ಣನ ಕಲ್ಯಾಣ ಅಂತಂದ್ರ ಅದು ಭೂಮಿ ಮ್ಯಾಲಿನ ಕೈಲಾಸ. ಹಾಗೆ ಕುಳಿತು ಹಾಳು ಹರಟೆಯನ್ನು ಹೊಡಿತಕ್ಕಂಥವರು ಯಾರು ಕೂಡ ಇಲ್ಲವೇ ಇಲ್ಲ. ಪ್ರತಿಯೊಬ್ಬರು ಕೂಡ ಕಾಯಕ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ದಾಸೋಹ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ಜಾತಿ ಭೇದ ಭಾವಗಳನ್ನ ಮರೆತು ನಾವೆಲ್ಲರೂ ಕೂಡ ಸಂಗಮನಾಥನ ಮಕ್ಕಳು ಅಂತ ತಿಳ್ಕೊಂಡು ಅನೂನ್ಯವಾಗಿ ಬದುಕ್ತಾರ, ಶಿವಯೋಗ ಸಾಧನೆಯನ್ನ ಮಾಡ್ತಾರ. ಓಹೋ, ಎಂಥದ್ದಿದು ಕಲ್ಯಾಣ! ಒಬ್ಬರಲ್ಲ ಇಬ್ಬರಲ್ಲ 196,000 ಗಣಗಳು, 775 ಜನ ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ಇಲ್ಲಿ ಇರೋದೇ ನನ್ನ ಭಾಗ್ಯ. ಆದ್ರೆ ನಾನು ಯಾರ ಕಣ್ಣಿಗೂ ಕೂಡ ಕಾಣಬಾರ್ದು ಅಂತ ತಿಳ್ಕೊಂಡು ಗುಪ್ತ ಭಕ್ತಿಯನ್ನ ಆಚರಿಸಬೇಕು ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ಎಲ್ಲಿ ಇರ್ತಾರ ಗೊತ್ತದ ಏನು? ಮರುಳಶಂಕರ ದೇವರು. 196,000 ಗಣಗಳು ಪ್ರಸಾದ ಮಾಡಿದ ನಂತರ ಅದೇನು ಎಲೆಗಳಿರ್ತಾವಲ್ಲ, ಎಲೆಗಳು ಏನ್ರವ ಎಲೆಗಳಿರ್ತಾವಲ್ಲ, ಆ ಬಾಳೆ ಎಲೆಗಳು, ಆ ಬಾಳೆ ಎಲೆಗಳನ್ನ ಹಾಕ್ಲಿಕ್ಕೇನೆ ಬಸವಣ್ಣನವರು ದೊಡ್ಡ ಕೆರೆಯಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಕುಂಡವನ್ನ ಮಾಡಿರ್ತಾರೆ. ನಾವು ಮೊನ್ನೆ ಬಸವ ಕಲ್ಯಾಣಕ್ಕೆ ಹೋದಾಗ ನೋಡಿ ಬಂದ್ವಿ. ಅದು ಎಲ್ಲಿತ್ತು ಆ ಒಂದು ಪ್ರಸಾದ ಕುಂಡ?
ಮರುಳಶಂಕರ ದೇವರು ಹೆಂಗ ಇದ್ದಿರಬೇಕು ಇಲ್ಲಿ ಅಂತ ತಿಳ್ಕೊಂಡು ಅದೆಲ್ಲ ಸಂಚಾರ ಮಾಡಿ ನಾವು ನೋಡ್ಕೊಂಡು ಬಂದ್ವಿ. ನೀವು ಕೂಡ ಕಲ್ಯಾಣಕ್ಕೆ ಹೋಗಿ ಅದನ್ನು ನೋಡಬೇಕು ತಾಯಿ. ಆ ಪ್ರಸಾದದ ಕುಂಡದಲ್ಲಿ 196,000 ಗಣಗಳು ಪ್ರಸಾದ ಮಾಡಿರ್ತಕ್ಕಂಥ, ಪ್ರಸಾದ ಮಾಡಿ ಬಿಟ್ಟ ಮೇಲೆ ಇರ್ತಕ್ಕಂಥ ಆ ಎಲೆಯನ್ನ ಆ ಕುಂಡದಲ್ಲಿ ಹಾಕಿರ್ತಕ್ಕಂಥದ್ದು ಯಾರಿಗೂ ಗೊತ್ತಾಗದ ಹಾಗೆ ಆ ಪ್ರಸಾದದ ಕುಂಡದೊಳಗೆ ಇಳಿತಾರ, ಒಳಗೆ ಹೋಗ್ತಾರ. ಆ ಎಲೆಗಳನ್ನ ಹಾಗೆ ಕೆದರ್ತಾ ಒಳಗೆ ಹೋಗ್ತಾರ. ರಾತ್ರಿ 12-1 ಆಗ್ಬೇಕು, ಅಲ್ಲಿ ಯಾರ ಸುಳಿವೂ ಕೂಡ ಇರ್ತಿರ್ಲಿಲ್ಲ. ಆವಾಗ ಯಾರಿಗೂ ಗೊತ್ತಾಗದ ಹಾಗೆ ಗುಪ್ತವಾಗಿ ಮೇಲೆ ಬಂದು ಏನು ಆ ಎಲೆಗಳಿಗೆ ಹತ್ತಿರ್ತಕ್ಕಂಥ ಮಿಕ್ಕ ಪ್ರಸಾದ ಇರ್ತದಲ್ಲ, ಅನ್ನದಾಗಳು ಏನ್ರವ, ಅನ್ನದಾಗಳು ನೀವು ಊಟ ಮಾಡಿದ ನಂತರ ಒಂದಿಷ್ಟು ಎಲೆಯೊಳಗೆ ಉಳಿದಿರ್ತದಲ್ಲ, ಅದಕ್ಕೆ ನೀವು ಬೇರೆ ಅಂತ ಕರಿತೀರಿ. ನೀವೇನಂತ ಕರಿತೀರಿ? ಅದಕ್ಕೆ ಎಂಜಲ ಅಂತ ಕರಿತೀರಿ, ಮುಸ್ರಿ ಅಂತ ಕರಿತೀರಿ. ಆದ್ರೆ ಹಂಗಲ್ರಿ ಬಾ, ಇದು ಅನ್ನಂ ಬ್ರಹ್ಮೇತಿ ವ್ಯಜಾನಾತಿ. ಅನ್ನವು ಕೂಡ ಅದು ಬ್ರಹ್ಮನ ಸ್ವರೂಪ ಅದ. ಅನ್ನವನ್ನ ಕೆಡಿಸಿದ್ದೇ ಆದರೆ ಆ ಅನ್ನ ಬ್ರಹ್ಮನನ್ನ ನಾವು ತಿರಸ್ಕಾರ ಮಾಡ್ದಂಗ ತಂಗಿ, ದ್ರೋಹ ಮಾಡ್ದಂಗ ತಂಗಿ. ನಮ್ಮ ಶರಣರ ಕಲ್ಪನೆಗಳು ಎಷ್ಟೊಂದು ಅದ್ಭುತ ನೋಡಿ. ಒಂದು ಅಗಳು ಅನ್ನವು ಕೂಡ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕ ಮಿಕ್ಕ ಪ್ರಸಾದ ಎಂಬತಕ್ಕಂಥ ಒಂದು ಎಷ್ಟು ದೊಡ್ಡ ಒಂದು ಆ ಸ್ವರೂಪವನ್ನು ಕೊಟ್ಟರು ನಮ್ಮ ಶರಣರು. ಯಾರು ಇಲ್ಲದ ಸಮಯದೊಳಗೆ ರಾತ್ರಿಯಲ್ಲಿ ಎದ್ದು ಮೇಲೆ ಬರಬೇಕು. ಏನು ಆ ಎಲೆಗಳನ್ನ ಹಾಕಿರ್ತಾರಲ್ಲ, ಆ ಎಲೆಗೆ ಅಂಟಿರ್ತಕ್ಕಂಥ ಆ ಒಂದೊಂದು ಅಗಳನ್ನ ಒಂದು ಎಲೆಯಲ್ಲಿ ಸಂಗ್ರಹ ಮಾಡಬೇಕು. ಶಿವಪೂಜೆಯನ್ನ ಮಾಡಿ ಲಿಂಗಕ್ಕ ಆ ಮಿಕ್ಕ ಪ್ರಸಾದವನ್ನ ತೋರಿಸಿ ಶಿವ ಶಾಂತ ಮಲ್ಲಿಕಾರ್ಜುನ ದೇವ ಬಸವ ಅಂತ ಆ ಮಿಕ್ಕ ಪ್ರಸಾದವನ್ನ ಮರುಳಶಂಕರ ದೇವರು ಸೇವಿಸಬೇಕು. ಹಿಂಗ ದಿವಸ ಹೋಗ್ಲಿಲ್ಲ, 2 ದಿವಸ ಹೋಗ್ಲಿಲ್ಲ, 12 ವರ್ಷ ಹೋದು ನೋಡು ತಂಗಿ. ಎಷ್ಟು ವರ್ಷ? 12 ವರ್ಷಗಳ ಕಾಲ ಗುಪ್ತ ಭಕ್ತಿ, ಯಾರಿಗೂ ಕಾಣದ ಹಾಗೆ ಮರುಳಶಂಕರ ದೇವರು ಆ ಪ್ರಸಾದದ ಕುಂಡದಲ್ಲಿ. ಯಾವಾಗ ಅಲ್ಲಮ ಪ್ರಭುದೇವರು, ಹೇ ಸಿದ್ಧರಾಮ, ಕರ್ಮಯೋಗಿಯಾಗಿರ್ತಕ್ಕಂಥ ನೀನು ಜ್ಞಾನಯೋಗಿ ಆಗ್ಬೇಕು ಅಂತ ತಿಳ್ಕೊಂಡು ಎಲ್ಲಿಗೆ ಕರ್ಕೊಂಡು ಬಂದ್ರು? ಸಿದ್ಧರಾಮರನ್ನ ಕಲ್ಯಾಣಕ್ಕೆ ಕರ್ಕೊಂಡು ಬಂದ್ರು. ಯಾವಾಗ ಕಲ್ಯಾಣಕ್ಕೆ ಬಂದ ಮೇಲೆ ನಡೆದಿರ್ತಕ್ಕಂಥ ಒಂದು ಘಟನೆ, ಅದು ಹೇಳಲಿಕ್ಕೆ ಸಮಯ ಇಲ್ಲ, ಸುಮ್ಮನೆ ನೇರವಾಗಿ ಮುಂದೆ ಹೋಗ್ತಾ ಇದ್ದೇನೆ. ಅಲ್ಲಮ ಪ್ರಭುದೇವರು ಬಂದಿದ್ದನ್ನ, ಸಿದ್ಧರಾಮ ಬಂದಿದ್ದನ್ನ ನೋಡಿರ್ತಕ್ಕಂಥ ಆ ಬಸವಣ್ಣನವರಿಗೆ ಹಂಡ್ಯ ಹಾಲು ಕೊಡದಷ್ಟು ಸಂತೋಷ ಆಯ್ತು. ಯಾಕ? ಸಾಕಾರ ನಿರಾಕಾರ ವ್ಯನಿಪ್ಪ ಇಬ್ಬರು ಧಣಿಗಳು, ಇವರು ಬೇರೆ ಯಾರು ಅಲ್ಲ. ಅಲ್ಲಮ ಪ್ರಭು ಮತ್ತು ಸಿದ್ಧರಾಮ ಇವರು ಸಾಮಾನ್ಯರಲ್ಲ. ಪರಮಾತ್ಮನಿಗೆ ಎಷ್ಟು ಸ್ವರೂಪ ತಂಗಿ? ಪರಮಾತ್ಮನ 2 ರೂಪಗಳದಾವ, ಒಂದು ಸಾಕಾರ, ಇನ್ನೊಂದು ನಿರಾಕಾರ. ಸಾಕಾರ ಅಂತಂದ್ರೆ ಕಣ್ಣಿಗೆ ಕಾಣೋದು, ನಿರಾಕಾರ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು. ಇಲ್ಲಿ ಸಾಕಾರ ಯಾರು ಅಂತಂದ್ರೆ ಸಿದ್ಧರಾಮ, ನಿರಾಕಾರ ಯಾರು ಅಂತಂದ್ರೆ ಅಲ್ಲಮ ಪ್ರಭುದೇವರು. ಇವರು ಬಂದಿರ್ತಕ್ಕಂಥ ಖುಷಿಯೊಳಗ ಬಸವಣ್ಣನವರು ಬರ್ರಪ್ಪ ಅಂತ ತಿಳ್ಕೊಂಡು ಆ ಕಲ್ಯಾಣವನ್ನು ತೋರಿಸ್ತಾ ಇದ್ದಾರೆ. ವಿಶೇಷವಾಗಿ ತನ್ನ ಮಹಾಮನೆ, ಎಂಥ ಮಹಾಮನೆ, 196,000 ಗಣಗಳು ನಿತ್ಯವೂ ಕೂಡ ಪ್ರಸಾದ ಮಾಡತಕ್ಕಂಥ ಆ ಮಹಾಮನೆಯನ್ನು ತೋರ್ಸಾಕತ್ತಾರ ಭಕ್ತಿ ಭಾಂಡಾರಿ ಬಸವಣ್ಣವರು. ಆ ಜಂಗಮರಿಗೆ ಮಾಡ್ತಕ್ಕಂಥ ಆ ದಾಸೋಹಕ್ಕೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯ, ಆ ನಿಟ್ಟು ನೋಡ್ಬೇಕು, ಹೆಂಗ ಗೊಡ್ಡು ಬಿದ್ದಂಗೆ ಬಿದ್ದಿರ್ಬೇಕು ಎಲ್ಲ ಆ ಕಾಳು ಕಡಿ. ಅಡಿಗೆ ಮಾಡ್ಲಿಕ್ಕೆ ಪಾತ್ರೆಗಳು 1-2 ಪಾತ್ರೆಗಳು, ದೊಡ್ಡ ಪಾತ್ರೆಗಳು, ಅವೆಲ್ಲವನ್ನ ತೋರಿಸ್ತಾ ಎಲ್ಲಿಗೆ ಬರ್ತಾ ಇದ್ದಾರೆ ಅಂತಂದ್ರೆ, ಇಷ್ಟು ಜನ ಎಲ್ಲ ಪ್ರಸಾದ ಮಾಡ್ತಾರಲ್ರಿಪ್ಪ ಅಲ್ಲಮ ಪ್ರಭುದೇವರೇ, ಆ ಮಿಕ್ಕ ಆ ಪ್ರಸಾದದ ಎಲೆಗಳನ್ನ ಈ ಕುಂಡದಲ್ಲಿ ಹಾಕ್ಲಾಗ್ತದೆ ಅಂತ ತಿಳ್ಕೊಂಡು ಹಿಂಗ ತೋರಿಸಿ ಹಿಂಗ ಬರ್ತಾ ಇರತಕ್ಕಂಥ ಸಮಯದೊಳಗ ಅಲ್ಲಮ ಪ್ರಭುದೇವರು ಆ ಪ್ರಸಾದ ಕುಂಡವನ್ನು ನೋಡಿ ಒಂದು ಕ್ಷಣ ಹಿಂಗ ನಿಂತು ಬಿಟ್ರಂತ. ಒಂದು ಕ್ಷಣ ನಿಂತಿದ್ದೇ ತಡ ಅಲ್ಲಿರ್ತಕ್ಕಂಥ ಬಸವಣ್ಣವರಿಗೆ ಅಂತಾರೆ, ಬಸವಾ, ನಮ್ಮ ಗುಹೇಶ್ವರ ಲಿಂಗದ ಕಣ್ಣ ಮುಂದೆ ನಿಮ್ಮ ಧರ್ಮದಲ್ಲೊಂದು ಆಶ್ಚರ್ಯವ ಕಂಡು ಬದುಕಿದನು ಕಾಣ ಸಂಗನ ಬಸವಣ್ಣ.
ಹೇ ಸಂಗನ ಬಸವಣ್ಣ ಭಕ್ತಿ ಭಾಂಡಾರಿ, ನಿನ್ನ ಕಲ್ಯಾಣ ಅಂತಂದ್ರೆ ಆಶ್ಚರ್ಯಗಳಿಂದ ಕೂಡಿರ್ತಕ್ಕಂಥ ಮಹದಾಶ್ಚರ್ಯ. ಇಂಥ ಆಶ್ಚರ್ಯಗಳಲ್ಲಿಯೇ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಆಶ್ಚರ್ಯ ಬಸವಣ್ಣ ನನಗ ಈ ಕುಂಡದೊಳಗೆ ಕಾಣಕತ್ತದೋ. ಆವಾಗ ಬಸವಣ್ಣವ್ರಂತಾರಂತ, ಎಂಥ ಮಾತು, ನಿಮ್ಮ ಶ್ರೀಪಾದವ ಕಂಡು ಎನ್ನ ಭವಂ ನಾಸ್ತಿಯಾಯಿತು ಕೂಡಲ ಸಂಗಮ ದೇವ, ನಿಮ್ಮಿಂದೊಂದು ಆಶ್ಚರ್ಯವಿಲ್ಲವೆಂದು ಶ್ರುತಿಗಳು ಹೊಗಳುತ್ತಿರುವಾಗ ನೀವು ಕಂಡ ಆಶ್ಚರ್ಯವ ಆವುದೆಂದು ತಿಳಿಸ ಪ್ರಭುವೇ. ಯಪ್ಪ ಅಲ್ಲಮ್ಮ ಪ್ರಭುದೇವರೇ, ಈ ಪ್ರಪಂಚದೊಳಗ ಎಲ್ಲಕ್ಕಿಂತ ದೊಡ್ಡ ಆಶ್ಚರ್ಯ ಅಂತಂದ್ರ ನೀವ. ಯಾಕ? ಕಣ್ಣಿಗೆ ನಿಮ್ಮ ರೂಪ ಕಾಣಿಸ್ತದ, ಮುಟ್ಟಾಕ ಹೋದ್ರ ಬರೀ ಬಯಲು, ಬರೀ ಬಯಲು. ನಿಮ್ಮ ಪಾದ ನನ್ನ ಕಣ್ಣಿಗೆ ಕಾಣಿಸ್ತದ, ಆದ್ರೆ ನೀವು ನಡೆದ್ರಿ ಅಂತಂದ್ರ ಹೆಜ್ಜೆಗಳೇ ಮೂಡೋದಿಲ್ಲ. ಯಾಕ? ನೀವು ನಿರಾಕಾರ. ನಿರಾಕಾರದೊಳಗೆ ಇದ್ಕೊಂಡು ನನಗೆ ಆಕಾರ ಸ್ವರೂಪದೊಳಗೆ ಕಾಣಿಸ್ತೀರಲ್ಲ, ಆಕಾರ ಸ್ವರೂಪದೊಳಗೆ ಇದ್ಕೊಂಡು ನಿರಾಕಾರವನ್ನ ನೀವು ಅನುಭವಿಸ್ತಾ ಇದ್ದೀರಲ್ಲ, ಇದೇ ಒಂದು ದೊಡ್ಡ ಆಶ್ಚರ್ಯ ಅದ. ನಿಮ್ಗಿಂತ ದೊಡ್ಡ ಆಶ್ಚರ್ಯ ಈ ಕಲ್ಯಾಣದೊಳಗೆ ಏನದರಿ ಅಲ್ಲಮ್ಮ ಪ್ರಭುದೇವರೇ ಅಂತ ತಿಳ್ಕೊಂಡು ಕೇಳಿದಾಗ ಅಲ್ಲಮ್ಮ ಪ್ರಭುದೇವರು ಒಂದು ಮಾತಂತಾರೆ. ಎಂಥ ಮಾತು! ಬೀದಿಯಲ್ಲಿ ಬಿದ್ದ ಮಾಣಿಕ್ಯವ ನಾರಿಗೂ ಕಾಣಬಾರದು, ಹೂಳಿದ್ದ ನಿಧಾನವ ನಾರಿಗೂ ಕಾಣಬಾರದು, ಮರಣ ಉಳ್ಳವಂಗೆ ಮರುಜವಣಿ ಸಿಕ್ಕುವುದೇ, ಪಾಪಿಯ ಕಣ್ಣಿಂಗೆ ಪರುಷ ಕಲ್ಲಾಗಿಪ್ಪಂತೆ ಇಪ್ಪರಯ್ಯ ನಮ್ಮ ಶಿವಶರಣರು. ನಮ್ಮ ಗುಹೇಶ್ವರನ ಶರಣ. ಎಂಥ ಶರಣ? ಯಾರ ಶರಣ? ನಮ್ಮ ಗುಹೇಶ್ವರನ ಶರಣ. ಮರುಳ ಶಂಕರ ದೇವರ ನಿಲವ ನೋಡ ಸಂಗನ ಬಸವಣ್ಣ. ಹೇ ಬಸವಣ್ಣ, ನಿನ್ನ ಈ ಕಲ್ಯಾಣದೊಳಗೆ ಎಂತೆಂಥ ಶರಣರ ಅದರ ಅನ್ನೋದು ಏನು ಗೊತ್ತೋ ಬಸವಣ್ಣ? ಹೆಂಗದರ ಈ ನಿನ್ನ ಕಲ್ಯಾಣದೊಳಗೆ ಶರಣರು ಅಂತಂದ್ರ ಬೀದಿಯಲ್ಲಿ ಬಿದ್ದ ಮಾಣಿಕ್ಯವ ನಾರಿಗೂ ಕಾಣಬಾರದು. ಅಮೂಲ್ಯವಾಗಿರ್ತಕ್ಕಂಥ ಒಂದು ರತ್ನ ಮಾಣಿಕ್ಯ ಬೀದಾಗ ಬಿದ್ದಿರ್ತದ, ಆದ್ರೆ ಇದು ಮಾಣಿಕ್ಯ ಎಂಬತಕ್ಕಂಥ ಅರಿವು ಯಾರಿಗೂ ಕೂಡ ಇರೋದಿಲ್ಲ. ಹೂಳಿದ್ದ ನಿಧಾನವ ನಾರಿಗೂ ಕಾಣಬಾರದು. ಮಾಣಿಕ್ಯ ಇದು ನಿಜವಾಗಿರ್ತಕ್ಕಂಥ ಇದೊಂದು ನಿಜ ರತ್ನ ಎಂಬತಕ್ಕಂಥದ್ದು ಯಾರಿಗೆ ಗೊತ್ತಾಗ್ತದ? ಆ ಮಾಣಿಕ್ಯದ ಗುಣವನ್ನ ಬಲ್ಲಾತರಿಗೆ ಮಾತ್ರ. ಹೂಳಿದ್ದ ನಿಧಾನವ ನಾರಿಗೂ ಕಾಣಬಾರದು. ಭೂಮಿಯ ಕೆಳಗಡೆ ಗಂಟ ಅಂತ ಇರ್ತದ, ನಿಧಿ ಅಂತ ಇರ್ತದ, ಆದ್ರೆ ಎಲ್ಲರ ಕಣ್ಣಿಗೆ ಕಾಣಿಸ್ತದೇನೋ ಅದು ನಿಧಿ. ಯಾರು ಅಂಜನಾ ವಿದ್ಯಾ ಪ್ರವೀಣರಿರ್ತಾರೋ ಇಂಥ ನಮ್ಮ ಸಂತೋಷ ಗುರುಜಿ ಅಂತ ಮಹಾತ್ಮರಿಗೆ ಕೆಳಗಡೆ ಇರ್ತಕ್ಕಂಥ ನಿಧಿ ಕಾಣತೈತೆ ಹೊರತು ಎಲ್ಲರಿಗೂ ಕೂಡ ಆ ನಿಧಿ ಹೆಂಗ ಕಾಣುವುದಿಲ್ಲವೋ. ಮರಣ ಉಳ್ಳವಂಗೆ ಮರುಜವಣಿ ಸಿಕ್ಕುವುದೇ. ನೋಡಿ ಎಂಥ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಬ್ದಗಳು ನಮ್ಮ ಶರಣರ ಬಾಯಿಯಲ್ಲಿ. ಮರುಜವಣಿ ನೋಡ್ರಿ, ಏನಂತ ಹೇಳ್ತೀರಪ್ಪ ಇದಕ್ಕ? ಮರುಜವಣಿ ಯಾತಕ್ಕಂತಾರ? ಮರು ಪ್ರಾಣವನ್ನ ಕೊಡ್ತಕ್ಕಂಥದ್ದು. ಸಂಜೀವಿನಿ ಕೇಳಿರನಿಲ್ಲ? ಸಂಜೀವಿನಿ ಹೆಸರು. ಯಾವಾಗ ಲಕ್ಷ್ಮಣ ಮೂರ್ಛೆ ಹೋದ, ಈತನಿಗೆ ಮತ್ತೆ ಪ್ರಾಣವನ್ನು ಕೊಡಬೇಕು ಅಂತ ತಿಳ್ಕೊಂಡು ಹನುಮಂತ ಜಿಗಿದು ಆ ಬೆಟ್ಟದಲ್ಲಿ ಇರ್ತಕ್ಕಂಥ ಸಂಜೀವಿನಿ ಗೊತ್ತಾಗ್ಲಿಲ್ಲ. ಇಡೀ ಬೆಟ್ಟವನ್ನೇ ತಂದ ಎಂಬತಕ್ಕಂಥದ್ದು ರಾಮಾಯಣದೊಳಗ. ಆ ಸಂಜೀವಿನಿ ಕಡ್ಡಿಯ ಮಹತ್ವ ಕೇಳ್ತೀವಲ್ಲ, ಆ ಸಂಜೀವಿನಿ ಕಡ್ಡಿಗೆ ಕನ್ನಡದೊಳಗ ಅಂತಾರ ಮರುಜವಣಿ. ಮರುಜವಣಿ, ಮರಣ ಉಳ್ಳವಂಗೆ ಮರುಜವಣಿ ಸಿಕ್ಕುವುದೇ. ಒಂದು ವೇಳೆ ಆ ಸಂಜೀವಿನಿ ಸಿಕ್ತು ಅಂತಂದ್ರೆ ಮರಣ ಅನ್ನೋದೇ ಇಲ್ಲ. ಮರಣ ಇದ್ದವನಿಗೆ ಹೆಂಗ ಆ ಸಂಜೀವಿನಿ ಸಿಗ್ತದೋ ಬಸವಣ್ಣ, ಹಂಗ ಪಾಪಿಯ ಕಣ್ಣಿಂಗೆ ಪರುಷ ಕಲ್ಲಾಗಿ ಇಪ್ಪಂತೆ ಇಪ್ಪರಯ್ಯ ನಮ್ಮ ಶಿವಶರಣರು. ಪರುಷ ಕೇಳಿರಲ್ಲ, ಅದರ ಸ್ಪೆಷಾಲಿಟಿ. ಅದನ್ನು ಕೂಡ ಒಂದು ಮಣಿ, ಅದು ಕೂಡ ಒಂದು ಹರಳು. ಕಬ್ಬಣಕ್ಕೆ ಮುಟ್ಟಿಸೋದು ಕೂಡಲೇ ಅದೇನಾಗ್ತದ? ಬಂಗಾರ ಆಗ್ತದ. ನೋಡಾಕ ಕಲ್ಲು ಇದ್ದಂಗ ಕಾಣಿಸ್ತದ, ಆದ್ರ ಎಲ್ಲರಿಗೂ ಕೂಡ ಅದು ಪರುಷ ಅಂತ ತಿಳ್ಕೊಂಡು ಗೊತ್ತಾಗುವುದಿಲ್ಲ. ಹಂಗ ಬಸವಣ್ಣ ನಿನ್ನ ಈ ಕಲ್ಯಾಣದೊಳಗ
ಪುರುಷ ಇದ್ದಂಗ ಅದಕ್ಕಿಂತ ಶ್ರೇಷ್ಠನಾಗಿರ್ತಕ್ಕಂಥ ಒಬ್ಬ ಶರಣ ಅದಾನ ಅಂತ ತಿಳ್ಕೊಂಡು ಆ ಪ್ರಸಾದದ ಕುಂಡದ ಕಡೆಗೆ ಅಲ್ಲಮ ಪ್ರಭುದೇವರು ಹಿಂಗ ಕೈ ಮಾಡುವುದೇ ತಡ ಆ ಪ್ರಸಾದ ಕುಂಡದಿಂದ ಆ ಮರುಳ ಶಂಕರ ಶಿವಯೋಗಿ ಹಿಂಗ ಎದ್ದು ಬರ್ತಾ ಇದ್ದಾನೆ. ಏನು ಅವರ ರೂಪ, ಏನು ಆ ಶಿವಯೋಗದ ಕಳೆ, ಜಟಾ ಮುಕುಟಧಾರಿಯಾಗಿರ್ತಕ್ಕಂಥ ಆ ಮರುಳ ಶಂಕರ, ತಲೆಯ ಮೇಲೆ ಜಡೆ, ನೀಳವಾಗಿರ್ತಕ್ಕಂಥ ಗಡ್ಡ ಮೀಸೆ, ಕೊರಳಲ್ಲಿ ರುದ್ರಾಕ್ಷಿ ಲಿಂಗ, ಕಾವಿಯ ಲಾಂಛನದಿಂದ ಮೈಯನ್ನ ಸುತ್ತಿಕೊಂಡಿರ್ತಕ್ಕಂಥದ್ದು. ಆ ಪ್ರಸಾದ ಕುಂಡದಿಂದ ಹಾಗೆ ಎದ್ದು ಒಂದೊಂದು ಹೆಜ್ಜೆಯನ್ನ ಇಡ್ತಾ ಬರ್ತಾ ಇದ್ರೆ ಸಾಕ್ಷಾತ್ ಆ ಪರಶಿವನೇ ಬರ್ತಾ ಇದ್ದಾನೇನೋ ಅನ್ನುವಂಗ ಕಾಣಬೇಕು. ಇದನ್ನ ಯಾರು ನೋಡಾಕತ್ತಾರ ಅಂತಂದ್ರ ಬಸವಣ್ಣ ನೋಡಾಕತ್ತಾನ, ಸಿದ್ದರಾಮ ನೋಡಾಕತ್ತಾನ, ಅಲ್ಲಮ ಪ್ರಭುದೇವರು ನೋಡಾಕತ್ತಾರ, ಹಡಪದಪ್ಪಣ್ಣ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಅನೇಕ ಶಿವಶರಣರು ಆ ಮರುಳ ಶಂಕರ ಶಿವಯೋಗಿಗಳನ್ನ ನೋಡ್ತಾ ಇದ್ದಾರೆ. ಅಲ್ಲಿಂದ ಬಂದ ಕೂಡ್ಲೇನೆ ಅಲ್ಲಿ ಎದುರುಗಡೆ ಇರ್ತಕ್ಕಂಥ ಅಲ್ಲಮ ಪ್ರಭುದೇವರಿಗೆ, ಬಸವಣ್ಣನವರಿಗೆ ಕೈ ಮುಗಿತಾರೆ. ಯಾರು? ಮರುಳ ಶಂಕರ ದೇವರು ಕೈ ಮುಗಿದು ಅಂತಾರ, ಜಯ ತ್ರಾಹಿ. ನೋಡಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತಿದು. ಯಾರ ಮಾತಿದು? ನಿಮ್ಮ ಗುರುಗಳ ಮಾತು, ನಿಮ್ಮ ಮರುಳ ಶಂಕರ ದೇವರ ಮಾತು. ಜಯ ತ್ರಾಹಿ. ಗರ್ಭದೊಳಗಣ ಶಿಶು ನವಮಾಸ ಹಾರಿಕೊಂಡಿರ್ದಂತೆ ಇರ್ತೇನಯ್ಯ, ಎನ್ನ ಜನ್ಮ ಸಫಲವಾಯಿತ್ತಯ್ಯ. ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನಯ್ಯ, ಬಸವರಾಜರ ದಯೆಯಿಂದ ಪ್ರಭುದೇವರ ಶ್ರೀಮೂರ್ತಿಯ ಕಂಡು ಬದುಕಿದೆ ನಿಮ್ಮ ಧರ್ಮ. ಯಾವಾಗ ಮರುಳ ಶಂಕರ ದೇವರು ಅಲ್ಲಿರ್ತಕ್ಕಂಥ ಪ್ರಭುವಿನನ್ನ, ಬಸವಣ್ಣನವರನ್ನ ಕೈ ಜೋಡಿಸಿ ಎಂಥ ಮಾತಂತಾರ, ಜಯ ತ್ರಾಹಿ. ಗರ್ಭದೊಳಗಣ ಶಿಶು ನವಮಾಸ ಹಾರಿಕೊಂಡಿರ್ತಂತೆ ಇರ್ತೇನಯ್ಯ. ತಾಯಿ ಗರ್ಭದೊಳಗ ಕೂಸಿ ಹೆಂಗಿರ್ತದ ತಂಗಿ? ಮುದ್ದಿಯಾಗಿ ಇರ್ತದ. ಹೌದಲ್ಲ? ಅಲ್ಲಿ ಗಾಳಿ ಇಲ್ಲ, ಬೆಳಕಿಲ್ಲ, ಏನೇನಿಲ್ಲ. ಹಂಗ ನಾನು ಈ ಬಸವಣ್ಣನ ಈ ಪ್ರಸಾದದ ಕುಂಡದೊಳಗ 12 ವರ್ಷ ಇದ್ದೆ. ಹೆಂಗಿದ್ದೆ? ಗರ್ಭದೊಳಗೆ ಇರತಕ್ಕಂತ ಮಗು ಇದ್ದಂಗೆ ಇದ್ದೆ. ಎನ್ನ ಜನ್ಮ ಸಫಲವಾಯಿತಯ್ಯ. 12 ವರ್ಷಗಳು ಹೋದ್ರೂ ಕೂಡ ಏನು ಚಿಂತೆ ಇಲ್ಲ. ಯಾಕ? ಇವತ್ತು ನನ್ನ ಜನ್ಮ ಸಫಲ ಆಯಿತು. ಯಾಕ ಅಂತಂದ್ರ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನಯ್ಯ. ನೋಡ್ರಿ, ಮರುಳ ಶಂಕರ ದೇವರ ಅಂಕಿತ ನಾಮ ಯಾವ ರೀತಿಯಾಗಿ, ಬಸವಣ್ಣನವರ ಅಂಕಿತ ನಾಮ ಏನು? ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವಿ ಅಂಕಿತ ನಾಮನ ಚೆನ್ನ ಮಲ್ಲಿಕಾರ್ಜುನ. ಅಲ್ಲಮ ಪ್ರಭುದೇವರ ಅಂಕಿತ ನಾಮ ಗುಹೇಶ್ವರ. ಹಂಗ ಇಲ್ಲಿ ನಿಮ್ಮ ಗುರುಗಳಾಗಿರ್ತಕ್ಕಂಥ ಮರುಳ ಶಂಕರ ದೇವರ ಅಂಕಿತ ನಾಮ ಏನು? ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ ಎಂಬತಕ್ಕಂಥದ್ದು ಅಂಕಿತ ನಾಮ. ಮತ್ತ ಮುಂದೆ ಅಂತಾರ, ಶಾಂತ ಮಲ್ಲಿಕಾರ್ಜುನಯ್ಯ ಬಸವರಾಜರ ದಯೆಯಿಂದ ಪ್ರಭುದೇವರ ಶ್ರೀಮೂರ್ತಿಯ ಕಂಡು ಬದುಕಿದೆ. ಬಸವಣ್ಣ, ನಿನ್ನ ಪುಣ್ಯದಿಂದ ಇವತ್ತು ನಾ ಯಾರನ್ನ ಕಂಡು ಧನ್ಯ ಆದೆ, ಪವಿತ್ರ ಆದೆ ಅಂತಂದ್ರ ಅಲ್ಲಮ ಪ್ರಭುದೇವರನ್ನ ಕಂಡು ನಾನು ಬದುಕಿದೆ, ಧನ್ಯನಾದೆ ಅಂತ ತಿಳ್ಕೊಂಡು ಯಾವಾಗ ಮರುಳ ಶಂಕರ ದೇವರು ಹೇಳ್ತಾರ, ಅವಾಗ ಬಸವಣ್ಣವರಂತಾರ, ಯಪ್ಪ, ನನ್ನ ಪುಣ್ಯದಿಂದ ನೀವು ಮರುಳ ಆ ಅಲ್ಲಮ ಪ್ರಭುದೇವರನ್ನ ನೋಡಿ ಬದುಕಲಿಲ್ಲ, ಬದಲಾಗಿ ನಿಮ್ಮನ್ನ ನೋಡಿ ನಾವು ಬದುಕಿದ್ವಿ ಅಂತಾರ. ಯಾರು? ಭಕ್ತಿ ಭಾಂಡಾರಿ ಬಸವಣ್ಣವರು. ಅಂಥವರು, ಅಂಥ ಎತ್ತರದ ವ್ಯಕ್ತಿತ್ವ ಯಾರು? ಮರುಳ ಶಂಕರ ದೇವರು. ಅಲ್ಲಿರ್ತಕ್ಕಂಥ ಎಲ್ಲ ಶರಣರು ಮರುಳ ಶಂಕರದ ದರ್ಶನವನ್ನು ಪಡ್ಕೊಳ್ತಾರ, ಹಾಡಿ ಹೊಗಳ್ತಾರ. ಆ ಮರುಳ ಶಂಕರ ದೇವರು ಕೂಡ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪದೊಳಗ ಸ್ವಲ್ಪ ದಿನಗಳ ಕಾಲ ಇದ್ದು ಲೋಕ ಕಲ್ಯಾಣಾರ್ಥವಾಗಿ ಅಲ್ಲಮ ಪ್ರಭುದೇವರ ಬಸವಣ್ಣನವರ ಅಪ್ಪಣೆಯನ್ನ ಪಡೆದುಕೊಂಡು ಲೋಕ ಸಂಚಾರಿಯಾಗಿ ಬರ್ತಾರ. ಅಲ್ಲಲ್ಲಿ ಧರ್ಮೋಪದೇಶವನ್ನ ಮಾಡ್ತಾರ. ಬಸವಾದಿ ಶಿವಶರಣರ ಸಂದೇಶಗಳನ್ನ ಸಾರ್ತಾ ಎಲ್ಲಿಗೆ ಬರ್ತಾರೆ ಮರುಳ ಶಂಕರ ದೇವರು ಅಂತಂದ್ರ ಶ್ರೀಗಿರಿಗೆ ಬರ್ತಾರ. ಎಲ್ಲಿಗೆ? ಶ್ರೀಶೈಲಕ್ಕೆ ಬರ್ತಾರ. ತಂಗಿ ಲಕ್ಷ ಕೊಟ್ಟು ಕೇಳಕತ್ತೀರಲ್ಲ, ಬಾಳ ಹೇಳೋದಿಲ್ಲ, ಬೇಗ ಮುಗಿಸಿಬಿಡ್ತೀನಿ. ಈ ಮರುಳ ಶಂಕರ ದೇವರು ಹೆಂಗ ನಿಮ್ಮ ಗುರುಗಳಾದ್ರು ಅನ್ನೋದನ್ನ ಒಂದು 10-15 ನಿಮಿಷದೊಳಗೆ ಹೇಳಿ ಮುಗಿಸ್ತೀನಿ. ಸ್ವಲ್ಪ ಶಾಂತತೆ ಇರಲಿ ಅಷ್ಟೇ. ಮರುಳ ಶಂಕರ ದೇವರು ಅಲ್ಲಮ
ಪ್ರಭುದೇವರ ಅಪ್ಪಣೆಯನ್ನು ಪಡೆದುಕೊಂಡು ಎಲ್ಲಿಗೆ ಬಂದ್ರು? ಶ್ರೀಶೈಲಕ್ಕೆ ಬಂದ್ರು. ಅಲ್ಲಿ ಒಂದು ಗವಿ, ಎಂಥ ಗವಿ ಅಂತಂದ್ರ ನಿರ್ವಾಣ ಗವಿ. ನೋಡ್ರಿ ಹೆಸರು ನಿರ್ವಾಣ. ಆ ನಿರ್ವಾಣ ಗವಿಯೊಳಗ ಮರುಳ ಶಂಕರ ದೇವರು ತಪಸ್ಸು ಮಾಡ್ತಾರ. ಎಷ್ಟು ವರ್ಷ ಮಾಡಿರಬಹುದು ನೀವು ಊಹೆ ಮಾಡ್ಕೊಳ್ರಿ ತಂಗಿ. ಕಮತಿಗೆಯವರದಿರಲ್ಲ, ಎಲ್ಲರೂ ಕೋಟೆಕಲ್ದವರದಿರಲ್ಲ, ಎಲ್ಲರೂ ಹುಚ್ಚಪ್ಪಯ್ಯನ ಭಕ್ತರ ಅದಿರಲ್ಲ. ಕೇಳ್ರಿ, ಇವತ್ತೊಂದು ಅದ್ಭುತವಾಗಿರ್ತಕ್ಕಂಥ ಮಾತು ಹೇಳ್ತಾ ಇದೀನಿ ನಿಮಗೆ. ಶ್ರೀಶೈಲ ಆ ಗವಿಯೊಳಗ ಮರುಳ ಶಂಕರ ದೇವರು ಎಷ್ಟು ವರ್ಷ ತಪಸ್ಸು ಮಾಡಿದ್ರು ಅಂತಂದ್ರ, ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವರ್ಷ ಅಲ್ಲ, 200 ವರ್ಷ ಅಲ್ಲ, 500 ವರ್ಷಗಳ ತಪಸ್ಸು ಮಾಡಿರ್ತಕ್ಕಂಥವರು ನಿಮ್ಮ ಮರುಳ ಶಂಕರ ದೇವರು. ಅಂದ್ರೆ ಹೊಳೆ ಹುಚ್ಚೇಶ್ವರ ಶಿವಯೋಗಿಗಳು 500 ವರ್ಷಗಳ ಕಾಲ. ಯಾವಾಗ ಆ ಗವಿಯಲ್ಲಿ 500 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು, ಆವಾಗ ಯಾವ ಹೆಸರು ಬಿತ್ತು ಅವರಿಗೆ ಅಂತಂದ್ರ ನಿರ್ವಾಣ ಶಿವಯೋಗಿ. ಏನಂತ ಕರೆದ್ರು ತಂಗಿ? ನಿಮ್ಮ ಅಜ್ಜಾರಿಗೆ ಏನಂತ ಕರೆದ್ರು? ನಿರ್ವಾಣ ಶಿವಯೋಗಿ ಅಂತ ಕರೆದ್ರು. ಮತ್ತೆ ಲೋಕೋದ್ಧಾರವನ್ನ ಮಾಡ್ತಾ 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 ತುಂಗಭದ್ರಾ ನದಿ, ತುಂಗಭದ್ರಾ ನದಿಯ ಆ ಒಂದು ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ರಾಜ್ಯ ಆನೆಗುಂದಿ. ಹೆಸರು ಕೇಳಿರಿ ತಂಗಿ, ಆನೆಗುಂದಿ. ಅಲ್ಲಿ ಇರ್ತಕ್ಕಂಥ ಒಳ್ಳೆಯ ಪರಿಸರವನ್ನ ನೋಡಿ ತಪಸ್ಸಿಗೆ ಕುಳಿತುಕೋತಾರೆ. ಅಲ್ಲಿನೂ ವರ್ಷ ಅಲ್ಲ, 2 ವರ್ಷ ಅಲ್ಲ, 10-16 ವರ್ಷ ಒಂದೇ ಜಗದೊಳಗ ತಪಸ್ಸಿಗೆ ಕುಂಡಿರ್ತಾರ. ಪರಿಣಾಮ ಏನಾಗ್ತದ ಅಂತಂದ್ರ ಸುತ್ತೆಲ್ಲ ಹುತ್ತು ಬೆಳೆದು ಬಿಡ್ತದ. ನೋಡ್ರಿ, ಪೂರ್ತಿ ಸುತ್ತೆಲ್ಲ ಹಿಂಗ ಮ್ಯಾಲೆಲ್ಲ ಹುತ್ತು ಬೆಳೀತದ. ಹುತ್ತಿನ ಒಳಗ ಕುಂತಾರ ಯಾರು? ನಿರ್ವಾಣ ಶಿವಯೋಗಿ. ಯಾವಾಗ ಆ ಹುತ್ತಿನ ಒಳಗಡೆ ಕುಳಿತುಕೊಂಡು ಶಿವಧ್ಯಾನದೊಳಗ ತಲ್ಲೀನ ಆಗ್ಯಾರ ನಿರ್ವಾಣ ಶಿವಯೋಗಿಗಳು, ಆ ಆನೆಗುಂದಿಯ ರಾಜನ ಆಕಳುಗಳು ಅದೇ ಪ್ರದೇಶಕ್ಕೆ ಮೇಯಕಂತ ಬರ್ತಿದ್ದು. ಈ ಶಿವಯೋಗದ ಪ್ರಭಾವ ಎಷ್ಟರ ಮಟ್ಟಿಗೆ ಆ ಆಕಳಗಳ ಮೇಲೆ ಪರಿಣಾಮ ಬೀರ್ತು ಅಂತಂದ್ರ, ಆ ಹುತ್ತಿನ ಮೇಲೆ ಬರಬೇಕು ಆಕಳುಗಳು. ತಮ್ಮ ಕೆಚ್ಚಲಲ್ಲಿ ಇರ್ತಕ್ಕಂಥ ಅಮೃತ ಪ್ರಾಯವಾಗಿರ್ತಕ್ಕಂಥ ಹಾಲಿನಿಂದ ನಿರ್ವಾಣ ಶಿವಯೋಗಿ ಅಭಿಷೇಕವನ್ನ ಮಾಡಬೇಕು. ಒಂದಲ್ಲ, 2 ಅಲ್ಲ, 10 ಆಕಳುಗಳು ಆ ಹುತ್ತದ ಮೇಲೆ ಬರಬೇಕು. ಕೆಚ್ಚಲಲ್ಲಿ ಇರ್ತಕ್ಕಂಥ ಹಾಲುಗಳನ್ನು ಆ ಹುತ್ತದ ಮೇಲೆ ಸುರಿಸಬೇಕು. ಆನೆಗುಂದಿ ರಾಜ ವಿಚಾರ ಮಾಡ್ತಾನೆ ತನ್ನ ಆಳುಗಳಿಗೆ, ಯಾಕ ಹಾಲು ಸರಿಯಾಗಿ ಬರ್ತಾ ಇಲ್ಲಲ್ಲ? ಏನೋ ರೀ ಪ್ರಭುಗಳೇ, ಆಕಳುಗಳ ಹಾಲೇ ಕೊಡ್ತಾ ಇಲ್ಲ. ಅಂಥದ್ದೇನಾಗ್ಯದ? ಏನು ಗೊತ್ತಾಗವಲ್ದು. ಹಾಗಾದ್ರೆ ನೋಡ್ಬೇಕು ಅಂತ ತಿಳ್ಕೊಂಡು ಯಾರಾದ್ರೂ ಕದ್ದು ಹಿಡ್ಕೊಂಡು ಹೋಗ್ತಾರೋ ಹೆಂಗ ಅಂತ ತಿಳ್ಕೊಂಡು ಸ್ವತಃ ರಾಜನೇ ಪರೀಕ್ಷಕಂತ ಬರ್ತಾನ. ನೋಡ್ತಾನ, ಸಿಟ್ಟಿಗೆ ಬರ್ತಾನ. ಯಾಕ? ಆ ಆಕಳುಗಳು ಆ ಹುತ್ತಿನ ಮೇಲೆ ನಿಂತ್ಕೊಂಡು ಆ ಹಾಲನ್ನ ಕರೆದು ಕೆಚ್ಚಲಲ್ಲಿ ಇರ್ತಕ್ಕಂಥ ಹಾಲನ್ನ ಬರಿದು ಮಾಡಿ ಹೋಗ್ತಾ ಇರೋದನ್ನ ನೋಡಿ ಸಿಟ್ಟು ಬಂತು. ಕೋಲುಗಳನ್ನು ತಗೊಂಡು ಆ ಆಕಳಿಗೆ ಬಡಿತನ ಬಡಿತನ ಬಡಿತನ. ಆನೆಗುಂದಿಯ ರಾಜ ಎಲ್ಲಿ ಇಲ್ಲಿ ಆಕಳಿಗೆ ಏನು ಪೆಟ್ಟು ಕೊಡ್ತಾನಲ್ಲ, ಆ ಹುತ್ತಿನೊಳಗಡೆ ಕುಳಿತಿರ್ತಕ್ಕಂಥ ನಿರ್ವಾಣ ಶಿವಯೋಗಿಗೆ ಆ ನೋವು ಆಗಕ್ಕೆ ಶುರು ಮಾಡ್ತದ. ಆ ತಪಸ್ಸಿನಿಂದ ಬಹಿರಂಗದ ಅರಿವಿಗೆ ಬರ್ತಾರ. ಹುತ್ತನ್ನ ಹೀಗೆ ಜಾಡಿಸಿ ಮೇಲೆ ಎದ್ದು ಬಿಡ್ತಾರ. ಯಾರು? ನಿರ್ವಾಣ ಶಿವಯೋಗಿಗಳು. ಆಕಳನ್ನ ಬಡಿತಾ ಇರ್ತಕ್ಕಂಥ ಆ ಆನೆಗುಂದಿಯ ರಾಜನಿಗೆ, ಏನೋ ರಾಜ, ರಾಜ ಪ್ರತ್ಯಕ್ಷ ದೇವತಾ. ಆಕಳು ಅಂತ ಅಂದರೆ ಏನು ತಿಳಿದಿಯಪ್ಪ? ಗೋಮಾತೆ, ಹಡೆದ ತಾಯಿ. 1 ವರ್ಷ ಮಾತ್ರ ಎದೆ ಹಾಲು ಕೊಟ್ರೆ ಆ ವ್ಯಕ್ತಿಗೆ ಸಾಯುವ ತನಕ ಹಾಲನ್ನು ಕೊಡ್ತಕ್ಕಂಥವಳೆ ಗೋಮಾತೆ. ಎಲ್ಲ ದೇವಾನು ದೇವತೆಗಳು ಇರ್ತಕ್ಕಂಥ ಒಂದು ಪೂಜ್ಯ ಸ್ಥಾನ ಆ ಗೋಮಾತೆಯ ಶರೀರ. ಅಂತ ಗೋಮಾತೆಗೆ ಬಡಿತಾ ಇದೆಯಲ್ಲ ಅಂತ ತಿಳ್ಕೊಂಡು ನಿರ್ವಾಣ ಶಿವಯೋಗಿಗಳು ಸಿಟ್ಟಿಗೆ ಎದ್ದಾಗ ಪಾದಕ್ಕೆ ಬೀಳ್ತಾನೆ. ತಪ್ಪಾಯ್ತು, ನೀವು ನಡ್ರಿ, ಅರಮನೆಗೆ ನಡ್ರಿ, ನಿಮ್ಮ ಸೇವೆಯನ್ನ ಮಾಡ್ತೀನಿ ಅಂತಂದ್ರೆ ಕೇಳಲಿಲ್ಲ. ಹಾಗೆ ಬಂದ್ರು 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 ಈ ಕಡೆಗೆ ಬಂದ್ರು. ಇಲ್ಲಿ ಹೊನ್ನಗುಂದ ಎಂಬತಕ್ಕಂಥ ಒಂದು ಪಟ್ಟಣ, ಅದಕ್ಕೆ ನಾವೀಗ ಏನಂತ ಕರಿತೀವಿ? ಹುನಗುಂದ ಅಂತ ಕರಿತೀವಿ. ಆ ಹುನಗುಂದ ದಾಟಿದ ಕೂಡಲೇ ಇನ್ನೊಂದು ಊರು ಬರ್ತದ, ಅದು ಅಮೃತ ನಗರ ಅಂತ. ಈಗ ಅದಕ್ಕೆ ನಾವು ಅಮೀನಗಡ ಅಂತ ಕರಿತೀವಿ. ಅದನ್ನ ದಾಟಿ 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 ಇಲ್ಲೇನು ಈ ಮಲಪ್ರಭಾ ಹೊಳೆ ಅದ, ಆ ಹೊಳೆ ದಂಡಿಗೆ ಬಂದ್ರು. ಅದಕ್ಕೆ ಬರಕ್ಕಿಂತ ಮುಂಚೆ ಇನ್ನೊಂದು ಘಟನೆ ಆಗಿರ್ತದ. ಅದು ಇನ್ನೂ ಅದ್ಭುತವಾಗಿರ್ತಕ್ಕಂಥ ಘಟನೆ.
ಯಾವಾಗ ಆನೆಗುಂದಿಯಿಂದ ಬರ್ತಕ್ಕಂತ ಸಮಯದೊಳಗ ಗಂಗಾವತಿ ಅಂತ ಒಂದು ಪಟ್ಟಣ ಹತ್ತದ, ಕೇಳಿರೇನಿಲ್ಲ? ಬೀಗರು ಇನ್ನೂ ಬಂದಿಲ್ಲ, ಅವ್ರದ ಹಾದಿ ನೋಡಕತ್ತೀವಿ ನಾವು. ಅಜ್ಜಾರ್ ಇನ್ನೂ ಬಂದಿಲ್ಲ, ಗಂಗಾವತಿ ಅಜ್ಜಾರ್. ಆ ಗಂಗಾವತಿ ಪ್ರದೇಶವನ್ನ ದಾಟಿ ಬರ್ತಕ್ಕಂತ ಸಮಯದೊಳಗ ಅಲ್ಲಿ ದೊಡ್ಡ ಗುಡ್ಡಗಾಡದವ್ ನೋಡ್ರೇನ್ರಪ್ಪ, ದೊಡ್ಡ ಗುಡ್ಡುಗಳದಾವ್, ದೊಡ್ಡ ದೊಡ್ಡ ಗುಡ್ಡುಗಳದಾವ್. ಅಲ್ಲಿ ಒಂದು ರಸ್ತೆಯಿಂದ ಈ ಕಡೆಗೆ ಬರ್ತಕ್ಕಂತ ಸಮಯದೊಳಗೆ ಏನಾಗಿತ್ತು ಅಂತಂದ್ರ, ಅಲ್ಲಿ ಒಂದು ಕಳ್ಳರ ದಂಡು, ಆ ಒಂದು ಕಳ್ಳರ ಗುಂಪು ನಿರ್ವಾಣ ಶಿವಯೋಗಿಗೆ ಹಿಂಗ ಘೇರಾವ್ ಹಾಕ್ತದ, ಅದು ಸುತ್ತುವರಿತದ. ಆ ಕಳ್ಳರ ಗುಂಪಿನಲ್ಲಿ ಇರ್ತಕ್ಕಂತ ಒಬ್ಬ ಮುಖಂಡ, ಏ ಸನ್ಯಾಸಿ, ಏ ಸ್ವಾಮಿ, ನಿನ್ನ ಜೋಳಿಗೆ ತುಂಬಿದ್ದು ಕಾಣಕತ್ತದ, ನಿನ್ನ ಜೋಳಿಗೆಯಲ್ಲಿ ಇರ್ತಕ್ಕಂಥ ಆ ವಸ್ತುಗಳನ್ನ ನಮಗೆ ಕೊಡ್ತೀಯೋ ಇಲ್ವೇ ನಿನ್ನನ್ನ ಮುಗಿಸಿ ಬಿಡಬೇಕು ಅಂತ ತಿಳ್ಕೊಂಡು ಹೆದರಿಕೆ ಹಾಕ್ತಾನ. ಅಷ್ಟೇ ಪ್ರಸನ್ನ ಚಿತ್ತದಿಂದ ನಿರ್ವಾಣ ಶಿವಯೋಗಿಗಳಂತಾರ, ನಾನೊಬ್ಬ ಸನ್ಯಾಸಿಯಪ್ಪ, ನನ್ನ ಜೋಳಿಗೆಯೊಳಗೆ ಇರಬೇಕಾಗಿದ್ದು ಏನು? ಬಹಳ ಅದರ ವಿಭೂತಿ ಲಿಂಗ ರುದ್ರಾಕ್ಷಿಗಳೇ ಇರ್ತವೆ, ಅಂತ ಸಂಪತ್ತು ಏನು ಇಲ್ಲೋ ಅಂತಂದ್ರೂ ಕೂಡ ಕೇಳೋದಿಲ್ಲ, ಕೊಡ್ತೀಯೋ ಇಲ್ಲೋ ಅಂತ ತಿಳ್ಕೊಂಡು ಕೈಯಲ್ಲಿ ಇರ್ತಕ್ಕಂಥ ಆ ಕೊಡಲಿಯನ್ನ ಹಿಂಗ ಹೊಡಿಬೇಕು ಅಂತ ಎತ್ತಿದಾಗ ಏನಾಗ್ತದಂತಂದ್ರ, ಎತ್ತಿದ ಕೈ ಎತ್ತಿದ ಹಾಗೆ ಇರ್ತದ, ಕೆಳಗೆ ಇಳಿಸ್ಕೊಳಕ್ ಹೋಗ್ತಾನ, ಕೈ ಕೆಳಗೆ ಬರವಲ್ದು. ಯಾವಾಗ ತನ್ನ ಯಜಮಾನನ ಕೈ ಹಾಗೆ ನಿಂತು ಅಲ್ಲಿರ್ತಕ್ಕಂಥ ಕಳ್ಳರು ಕೂಡ ಬಿಡಬಾರ್ದು, ಇವನ್ನ ಹೊಡಿಬೇಕು ಅಂತ ತಿಳ್ಕೊಂಡು ಅವರು ಕೈ ಎತ್ತರ, ಅವ್ರ ಕೈಗಳು ಕೂಡ ಹಂಗ ನಿಂತು. ಅಷ್ಟೇ ಅಲ್ಲ, ಅವ್ರ ಕಣ್ಣುಗಳೆಲ್ಲ ಹೋಗಿ ಕುರುಡರಾಗಿ ಬಿಟ್ರು. ಯಾವಾಗ ಆ ಕಳ್ಳರ ಮುಖಂಡ ಮತ್ತು ಕಳ್ಳರು ಯಾವಾಗ ಕಣ್ಣುಗಳು ಹೋದೋ ಆವಾಗ ಹಂಗೆ ಬೇಡ್ತಾರ, ಯಪ್ಪ ಮಹಾತ್ಮ, ನೀ ಇಷ್ಟು ದೊಡ್ಡವ ಅನ್ನೋದು ಗೊತ್ತಿದ್ದಿಲ್ಲ, ನಮ್ದು ತಪ್ಪಾತು, ಕ್ಷಮ ಮಾಡು, ಕ್ಷಮ ಮಾಡು, ಕ್ಷಮ ಮಾಡು ಅಂತ ಆ ನೆಲದ ಮೇಲೆ ಹೊರಳಾಡ್ತಾ ಕೇಳಿಕೊಂಡಾಗ ಅಂತಃಕರಣ ಮೂರ್ತಿಯಾಗಿರ್ತಕ್ಕಂಥ ನಿರ್ವಾಣ ಶಿವಯೋಗಿ ಜೋಳಿಗೆಯಲ್ಲಿರ್ತಕ್ಕಂಥ ಭಸ್ಮವನ್ನ ಅವರಿಗೆ ಧರಿಸಿದ್ದೇ ತಡ, ಕಣ್ಣುಗಳು ಬರ್ತಾವ, ಕೈನು ಕೂಡ ನೆಟ್ಟಗಾಗ್ತವ. ಆವಾಗ ಆ ಕಳ್ಳರ ಮುಖಂಡನನ್ನು ನೋಡಿರ್ತಕ್ಕಂಥ ನಿರ್ವಾಣ ಶಿವಯೋಗಿಗಳಂತಾರ, ಏನೋ ಇನ್ನೂ ತರುಣ ನೀನು, ಹಣಿ ಮ್ಯಾಲ ವಿಭೂತಿ ಅದ, ಕೊರಳಾಗ ಲಿಂಗ ಅದ, ಲಿಂಗವನ್ನ ಧರಿಸಿಕೊಂಡು ಇಂಥ ಹೇಯ ಕೃತ್ಯ ಮಾಡ್ತಾರೇನೋ, ಏನು ನಿನ್ನ ಹೆಸರು ಅಂತ ತಿಳ್ಕೊಂಡು ನಿರ್ವಾಣ ಶಿವಯೋಗಿಗಳು ಕೇಳಿದಾಗ ಆ ಕಳ್ಳರ ಮುಖಂಡ ಅಂತನ, ಯಪ್ಪ ಶಿವಯೋಗಿ, ನನ್ನ ಹೆಸರು ಲಿಂಗಯ್ಯ, ನನಗೆ ಚೋರಲಿಂಗಯ್ಯ, ಚೋರಲಿಂಗಯ್ಯ, ಚೋರಲಿಂಗಯ್ಯ ಅಂತ ಕರೀತಾರ. ಆಗ ನಿರ್ವಾಣ ಶಿವಯೋಗಿಗಳಂತಾರ, ಲಿಂಗಯ್ಯ ಅಂತ ನಿನ್ನ ಹೆಸರು, ನಿನ್ನ ಹಣೆ ಮೇಲೆ ವಿಭೂತಿ, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ, ಇವುಗಳನ್ನ ನೋಡಿದ್ರ ಬಹುತೇಕ ನೀನು ಜಂಗಮ ವಂಶದವ ಅಂತ ಕಾಣಿಸ್ತದ, ನೀನು ಜಂಗಮನೇ ಅಂತ ಕೇಳಿದಾಗ, ಹೌದ್ರಿ ಅಪ್ಪ, ನಾನು ಜಂಗಮನೇ. ಏನು ಉತ್ಸಾಹ! ಜಂಗಮನಾಗಿ ಜೋಳಿಗೆ ಹಾಕಿ ಭಿಕ್ಷೆಯನ್ನ ಬೇಡಿ ತಂದು ಸಮಾಜವನ್ನು ಸಲುಬೇಕೇ ಹೊರತು ಸಮಾಜದ ಸ್ವತ್ತನ್ನ ಅಪಹಾರ ಮಾಡಬಾರದು ಲಿಂಗಯ್ಯ, ಇದು ನೀ ಮಾಡುದು ತಪ್ಪು ಅಂತ ತಿಳ್ಕೊಂಡು ತಿಳುವಳಿಕೆಯನ್ನು ಕೊಟ್ಟಾಗ, ಯಪ್ಪ, ಇಷ್ಟು ದಿವಸ ನಾ ಮಾಡಿದ್ದು ಅದು ತಪ್ಪಾತು, ಇನ್ನು ಮುಂದ ನಾ ನಿಮ್ಮ ಸೇವೆಯೊಳಗ ಇರ್ತೀನಿ, ನೀವು ಹೇಳ್ದಂಗ ಕೇಳ್ತೀನಿ ಅಂತ ತಿಳ್ಕೊಂಡು ನಿರ್ವಾಣ ಶಿವಯೋಗಿಯ ಬೆನ್ನತ್ತಿ ಲಿಂಗಯ್ಯ ಬರ್ತಾರ. ಎಲ್ಲಿಗೆ ಬಂದ್ರು? ಕಮತಪುರ. ನಿಮ್ಮ ಊರಿನ ಹೆಸರು ಮೊದಲಿಂದ ಏನ್ ತಂಗಿ? ಕಮತಪುರ. ಯಾಕೆ ಕಮತಪುರ ಅಂತ ಇದಕ್ಕೆ ಕರಿತಿದ್ರು ಅಂತಂದ್ರ, ಕೋಟೆ ಕಲ್ಲಿನಲ್ಲಿ ಶಿವನಪ್ಪ ದೇಸಾಯಿ, ಆತನ ಹೊಲಗಳು 100 ಅಲ್ಲ 1000 ಎಕರೆ ಆತನ ಹೊಲಗಳು. ಈ ಭಾಗದೊಳಗ ಸಾವಿರಾರು ಎಕರೆ ಶಿವನಪ್ಪ ದೇಸಾಯಿಯ ಹೊಲಗಳು. ಆ ಹೊಲಗಳನ್ನ ಮಾಡಲಿಕ್ಕೆ, ಉಳುಮೆಯನ್ನ ಮಾಡಲಿಕ್ಕೆ, ಕೃಷಿ ಕಾರ್ಯಾದಿಗಳನ್ನ ಮಾಡೋದ್ರ ಸಲುವಾಗಿ ಅನೇಕ ಜನ ರೈತರನ್ನ ಇಲ್ಲಿ ತಂದು ಇಟ್ಟಿದ್ರು. ಯಾರು? ಶಿವನಪ್ಪ ದೇಸಾಯಿರು. ಈ ಭಾಗದೊಳಗ ಕಮತ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನಂತ ಕರೀತಾರ? ಕಮತಿಗರು ಅಂತ ಕರೀತಾರ. ಆ ಕಾರಣಕ್ಕಾಗಿ ಆ ಕಮತಿಗರು ವಾಸ ಮಾಡತಕ್ಕಂಥ ಈ ಒಂದು ಸಣ್ಣ ಹಳ್ಳಿ ಇತ್ತು ಆಗಿನ ಕಾಲಕ್ಕೆ, ಅದಕ್ಕೆ ಏನಂತ ಕರೀತಿದ್ರು ಅವಾಗ? ಕಮತಪುರ ಅಂತ ಕರೀತಿದ್ರು. ಈ ಒಂದು ಹೊಳಿಗೆ ಬಂದ್ರು, ಇಲ್ಲಿ ಏನ್ ಹರಿತದಲ್ಲ, ಈ ಹೊಳಿಗೆ ಬಂದ್ರು ಯಾರು? ನಿರ್ವಾಣ ಶಿವಯೋಗಿಗಳು. ಜೊತೆಗೆ ಇರತಕ್ಕಂಥ ಲಿಂಗಯ್ಯನಿಗೆ ಹೇಳ್ತಾರ, ಲಿಂಗಯ್ಯ, ನೀ ಊರೊಳಗೆ ಹೋಗಿ ಭಿಕ್ಷಾ ಮಾಡ್ಕೊಂಡು ಬಾರಪ್ಪ, ನಾ ಅಲ್ಲಿ ತನಕ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಆ ಹೊಳಿಯ ದಂಡೆಯಲ್ಲಿ ಇರ್ತಕ್ಕಂಥ ಒಂದು ಆರಿ ಗಿಡದ ಕೆಳಗಡೆ ಕುತ್ಕೊಳ್ತಾರ. ಯಾರು? ನಿರ್ವಾಣ ಶಿವಯೋಗಿಗಳು. ಈತ ಭಿಕ್ಷೆಗೆ ಅಂತ ಲಿಂಗಯ್ಯ ಕಮತಪುರದೊಳಗೆ ಬಂದಾನ. ಆ ಸಮಯದೊಳಗ
ಅಲ್ಲಿ ದನವನ್ನ ಕಾಯ್ಲಿಕ್ಕೆ ಒಕ್ಕಲ್ತನಕ್ಕ ಮಾಡ್ಲಿಕ್ಕೆ ಇರ್ತಕ್ಕಂಥ ರೈತರು, ದನ ಕಾಯಿರ್ತಕ್ಕಂಥ ಹುಡುಗರು. ಏನಾಗಿದೆ ಅಂತಂದ್ರ ಎಲ್ಲಿ ಮಳಿ ಆಗಿತ್ತೋ ಏನೋ ಎಂತೋ ಹೊಳಿ ಬಂದು ಬಿಡ್ತು, ಜೋರಾಗಿ ಹೊಳಿ ಬಂದು ಬಿಡ್ತು, ಮಹಾಪೌರ್ ಬಂದಂಗ ಬಂದ್ಬಿಡ್ತು. ಅಲ್ಲಿ ಇರ್ತಕ್ಕಂಥ ಹೊಳೆಯಾಗಿರ್ತಕ್ಕಂಥ ದನ ಕಾಯ್ತಕ್ಕಂಥ ಹುಡುಗರು ಎಲ್ಲರೂ ಓಡ್ರಿ ಓಡ್ರಿ, ಮಹಾಪೌರ್ ಬರಕತ್ತದ, ಹೊಳಿ ಬರಕತ್ತದ ಅಂತ ತಿಳ್ಕೊಂಡು ಎಲ್ಲರೂ ಹೊಳಿ ಮ್ಯಾಲ ಬಂದ್ರು. ಆದ್ರ ನಿರ್ವಾಣ ಶಿವಯೋಗಿ ಲಿಂಗ ಧ್ಯಾನದೊಳಗ ಹಂಗ ಕುಂತಿದ್ರು. ಈ ಪ್ರಪಂಚದ ಬಹಿರಂಗದ ಅರಿವನ್ನ ಮರೆತು ಬಿಟ್ಟಿದ್ರು. ಮನಸ್ಸು ಮಹಾದೇವದೊಳಗ ಲೀನ ಆಗಿಬಿಟ್ಟಿತ್ತು. ಹೊರಗೆ ಏನು ನಡೆದದ ಎಂಬತಕ್ಕಂಥ ಪರಿವೇ ನಿರ್ವಾಣ ಶಿವಯೋಗಿಗೆ ಇದ್ದಿದ್ದಿಲ್ಲ. ನೀರು ಬಂತು, ಪಾದದ ತನಕ ಬಂತು, ಎದಿ ತನಕ ಬಂತು. ಆವಾಗ ಅಲ್ಲಿರ್ತಕ್ಕಂಥ ಜನ ಅಂತಾರ, ಏ ಮಾರಯ್ಯ ಹೊಳಿ ಬಂತು ಮಾರಯ್ಯ, ಮ್ಯಾಲ ಬಾರೋ ಮ್ಯಾಲ ಬಾರೋ. ಎಷ್ಟು ಕರೆದ್ರು ಬರ್ಲಿಲ್ಲ, ಹುಚ್ಚಿಗೆ ಹಿಡ್ದೈತೇನೋ ನಿನಗ, ಏ ಹುಚ್ಚ ಮ್ಯಾಲ ಬಾರೋ, ಮುಳುಗಿ ಹೋಗ್ತೇವೋ, ಹರ್ಕೊಂಡು ಹೋಗ್ತೇವೋ, ಸತ್ತು ಹೋಗ್ತೇವೋ ಅಂತ ತಿಳ್ಕೊಂಡು ಕೂಗ್ತಾರ. ಆದ್ರೂ ಕೂಡ ನಿರ್ವಾಣ ಶಿವಯೋಗಿಗಳಿಗೆ ಎಚ್ಚರ ಆಗುವುದಿಲ್ಲ. ಹೊಳಿ ಜೋರಾಗಿ ಬಂದೇ ಬಿಡ್ತು, ಮುಳುಗಿ ಬಿಟ್ರು. ಮೇಲೆ ಸಾಕಷ್ಟು ನೀರು ಬಂತು. ಅಲ್ಲಿ ಇರ್ತಕ್ಕಂಥ ದನ ಕಾಯ್ತಕ್ಕಂಥ ಹುಡುಗರು ಊರಾಗ ಓಡ್ಕೊಂತ ಬಂದು ಹೇಳಿದ್ರು, ಮಳಿ ಬಂದು ಬಿಟ್ಟದ, ಮಹಾಪೂರ್ ಬಂದು ಬಿಟ್ಟದ. ಒಬ್ಬ ಒಳಗ ಕುಂತಿದ್ದ, ಬಾ ಅಂತ ಕರೆದ್ವಿ, ಬರ್ಲಿಲ್ಲ, ಆ ಹುಚ್ಚ ಹರ್ಕೊಂಡು ಹೋದ. ಊರಾಗ ನಾ ಕೇಳು ನೀ ಕೇಳು ಅಂತ ತಿಳ್ಕೊಂಡು ಎಲ್ಲರ ಕಿವಿಗೆ ಮುಟ್ತು, ಲಿಂಗಯ್ಯನ ಕಿವಿಗೂ ಮುಟ್ತು. ನಮ್ಮಪ್ಪ ಕುಂತಿದ್ದ, ನಿರ್ವಾಣ ಶಿವಯೋಗಿ ಕುಂತಿದ್ದ ಅಂತ ತಿಳ್ಕೊಂಡು ಓಡ್ಕೊಂತ ಬಂದು ನೋಡ್ತಾನ, ಹೊಳಿ ತುಂಬಿ ಹರಿಯಾಕತ್ತಿತ್ತು. ಯಪ್ಪ ನನ್ನ ಗುರು ಏನಾದ, ನನ್ನ ಶಿವಯೋಗಿ ಏನಾದ ಅಂತ ತಿಳ್ಕೊಂಡು ಹಂಗ ಮೂರ್ಛೆ ಹೋಗಿ ಬೀಳ್ತಾನ. ದಡದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಮತ್ತೆ ಎಚ್ಚರಿಸ್ತಾರ. ಆ ದಿವಸ ರಾತ್ರಿ ಯಾರೋ ಬಂದು ಕೋಟೆ ಕಲ್ಲ ಶಿವನಪ್ಪ ದೇಸಾಯಿಗೆ ಹೇಳ್ತಾರ, ಯಪ್ಪ ಇವತ್ತು ಕಮತಪುರ ಹೊಳೆಯೊಳಗ ಒಬ್ಬ ಹರ್ಕೊಂಡು ಹೋದ. ಎಷ್ಟು ಹೇಳಿದ್ರು ಕೇಳಿಲ್ಲ, ಮ್ಯಾಲ ಬರ್ಲಿಲ್ಲ, ಹರ್ಕೊಂಡು ಹೋದ. ಅಯ್ಯೋ ಶಿವ ಹಿಂಗಾಗಬಾರ್ದಲ್ಲ ಅಂತ ತಿಳ್ಕೊಂಡು, ಹಿಂಗಾಗಬಾರ್ದಾಗಿತ್ತು ಅಂತ ತಿಳ್ಕೊಂಡು ಶಿವನಪ್ಪ ದೇಸಾಯಿ ಮರಕೊಂತ ಮಲಗದ. ಆ ದಿವಸ ಒಂದು ಕನಸಿನೊಳಗ ಹೊಳಿ ಬಂದಂಗ, ಕನಸಿನಾಗ ಒಬ್ಬವ ಕೆಳಗಡೆ ಕುಂತಂಗ. ಅದೇ ಕನಸಿನಾಗ ಬಂದದ ಒಂದು ದೃಶ್ಯ ಕಾಣಿಸ್ತದ. ಹೊಳಿಯೊಳಗ ಒಬ್ಬ ಶಿವಯೋಗಿ ಕುಂತಾನ.